ಕಾವೇರಮ್ಮ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಮಾಸ್ಟರ್ ಹೋಗಿದಾರಲ್ವಾ, ಅಣ್ಣನ್ ಕರ್ಕೊಂಬರಕ್ಕೆ ಅಣ್ಣ ಬಂದೇ ಬರ್ತಾನೆ. ನೀ ಏನ್ ಯೋಚನೆ ಮಾಡಬೇಡ. ಶಿವಣ್ಣ ಬರ್ಲಿಲ್ಲ ಮ್ಯಾಟ್ರೆ? ಇಲ್ಲ. ಯಾಕೆ? ಕಳ್ಸಲ್ವಂತೆ. ಯಾಕೆ ಕಳ್ಸಲ್ವಂತೆ? ಗಲ್ಲಿಗಿರೋ ಮನುಷ್ಯನ್ನ ಹೊರಗೆ ಕಳ್ಸಕ್ಕೆ ಅವ್ರ ಕಾನೂನು ಒಪ್ಪಲ್ವಂತೆ. ಮಿಸ್ಟ್ರೆ, ಶಿವ ಪಾರ್ವತಿ ವಿಗ್ರಹನ ಶಿವನ್ ಗುಡಿಯವರೆಗೂ ತಗೊಂಡ್ ಹೋಗಿ ಅವರೇ ಮುಂದೆ ನಿಂತು ಮದ್ವೆ ಮಾಡ್ಸೋದು ಅವರ ಮನೆತನದ ಸಂಪ್ರದಾಯ ಅಂತ ಹೇಳಿಲ್ವಾ ಮಿಸ್ಟ್ರೆ? ಹೇಳ್ದೆ. ಪಾರ್ವತಿ ಕಲ್ಯಾಣ ನಡೀತಿದ್ರೆ ನಮ್ಮೂರಿಗೆ ಅನಿಷ್ಟ ಬಂದು ಬರ ಬಡ್ಕೊಳ್ತದೆ ಅಂತ ಹೇಳಿಲ್ವಾ ಮೇಷ್ಟ್ರೆ? ಅದನ್ನೂ ಹೇಳ್ದೆ. ಎಷ್ಟೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಶಿವಯ್ಯನ ಹೊರಗೆ ಕಳ್ಸೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು. ಹಂಗಾರೆ ಪಾರ್ವತಿ ಕಲ್ಯಾಣ ನಿಂತಾಗನ ಮೇಷ್ಟ್ರೆ? ವರ್ಷ ವರ್ಷ ವೈಭವದಿಂದ ನಡೀತಿದ್ದು ದೇವ್ರ ಕೆಲಸ ನಿಂತೋಯ್ತು ಅಂತ ಶಿವಣ್ಣಂಗ್ ಗೊತ್ತಾದ್ರೆ ಎಷ್ಟು ನೋವು ತಿಂತಾನೋ ಏನೋ. ಇಲ್ಲ, ಪಾರ್ವತಿ ಕಲ್ಯಾಣ ನಿಲ್ಬಾರ್ದು. ಏನೇ ಆಗಲಿ ಶಿವಣ್ಣನ ಕೈಲೇ ಮದುವೆ ಮಾಡಿಸ್ಬೇಕು. ಅದು ಹೇಗ್ ಸಾಧ್ಯ ಅನ್ರಪ್ಪ? ಮೇಷ್ಟ್ರೆ, ಶಿವಣ್ಣನ ಇಲ್ಲಿ ಕಳ್ಸೋದಿಲ್ಲ ಅಂತ ಹೇಳಿದ್ದಾರೆ. ನಾವೇ ದೇವ್ರನ್ನ ಜೈಲ್ ಹತ್ರ ಹೊತ್ಕೊಂಡು ಹೋಗಿ ಶಿವಣ್ಣನ ಕೈಲಿ ಅಲ್ಲೇ ಮದುವೆ ಮಾಡಿಸ್ಬಿಟ್ರೆ? ಬನ್ನಿ ಬನ್ನಿ. ನಿಮ್ ಮೊದಲೇ ಹೇಳಿಲ್ಲ ಶಿವಣ್ಣನ ಆಚೆ ಕಳ್ಸಕ್ಕಾಗಲ್ಲ ಅಂತ? ನೀವು ಹೇಳಿದ್ರಿ ಸ್ವಾಮಿ, ನಾನಿಲ್ಲ ಅಂತ ಹೇಳಿಲ್ಲ. ದಯವಿಟ್ಟು ನಮ್ ಜನಗಳ ಮೇಲೆ ಕರುಣೆ ತೋರಿಸಿ ಶಿವಯ್ಯನ ಆಚೆ ಕರ್ಕೊಂಬಂದ್ರೆ ಕೊನೆ ಸಾರಿ ಕಣ್ತುಂಬ ನೋಡಿ ಆತನ ಕೈಯಿಂದ ದೇವ್ರ ಕಾರ್ಯ ಮುಗಿಸ್ಕೊಂಡು ನಮ್ಮೂರಿಗೆ ನಾವು ಹೊರಟೋಗ್ತೀವಿ. ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೊಡೋದಿಲ್ಲ ಸ್ವಾಮಿ. ಶಿವಣ್ಣನ ಆಚೆ ಕರ್ಕೊಂಡು ಬರೋದು ಕಾನೂನು ದೃಷ್ಟಿಯಲ್ಲಿ ಅಪರಾಧ. ಎಲ್ರು ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಶಿವಣ್ಣ ನೋಡ್ದೆ ಆತನ ಕೈಯಿಂದ ಪಾರ್ವತಿ ಕಲ್ಯಾಣ ಮಾಡಿಸ್ದೆ ನಾವ್ ಇಲ್ಲಿಂದ ಯಾರು ಹೊರಟೋಗೋದಿಲ್ಲ. ನೀವ್ ಈ ರೀತಿ ಹಠ ಮಾಡಿದ್ರೆ ಫೈರಿಂಗ್ ಆರ್ಡರ್ ನ ಜಾರಿಗೆ ತರಬೇಕಾಗುತ್ತೆ. ಅಷ್ಟ್ ಮಾಡಿ ಬೇಗ ನಮ್ಮನ್ನೆಲ್ಲ ಕೊಂದು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ನಮ್ ಶಿವಣ್ಣ ನೋಡ್ದೆ ಬದುಕೇನ್ ಪ್ರಯೋಜನ ಸ್ವಾಮಿ? ನಮ್ ಶಿವಣ್ಣನ ಗಲ್ಲಿಗೇರ್ಸಿದ್ರು ಅನ್ನೋ ಸುದ್ದಿ ಕೇಳೋಕ್ ಮುಂಚೆನೆ ನಮ್ಮನ್ನೆಲ್ಲ ಕೊಂದ್ಬಿಡಿ ಸ್ವಾಮಿ. ನಾವೆಲ್ಲ ಇಲ್ಲೇ ಸತ್ತೋಗ್ತೀವಿ. ಸಾಹೇಬ್ರೆ, ನಿಮ್ ಕಾಲಿಗೆ ಬೀಳ್ತೀವಿ ಸಾಹೇಬ್ರೆ. ಒಂದೇ ಒಂದ್ಸಲಿ ನಮ್ ಶಿವನನ್ನ ತೋರ್ಸ್ಬಿಡಿ ಸಾಹೇಬ್ರೆ. ನೋಡಿ, ನೀವು ಹಳ್ಳಿ ಜನ, ನಿಮಗೆ ಈ ಕೋರ್ಟು ಕಾನೂನೆಲ್ಲ ಅರ್ಥ ಆಗೋದಿಲ್ಲ. ಹೌದು, ನಮ್ಗೇನು ಅರ್ಥ ಆಗಲ್ಲ. ನೀವ್ ಪೇಟೆ ಜನ ನಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ. ನೋಡಿದ್ರ ಸ್ವಾಮಿ, ಜನ ಶಿವಯ್ಯನ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ ಅಂತ. ಕೊನೆ ಸಾರಿ ಶಿವಯ್ಯನ ನೋಡೋ ಭಾಗ್ಯ, ಆತನ ಕೈಯಿಂದ ಮಂಗಳ ಕಾರ್ಯ ನಡೆಸೋ ಅವಕಾಶನ ದಯವಿಟ್ಟು ಮಾಡ್ಕೊಡಿ ಸ್ವಾಮಿ. ಮೇಷ್ಟ್ರೆ, ನಿಮ್ ಮಾತು ಕೇಳಿದ್ರೆ ನಾಳೆ ಕೋರ್ಟಲ್ಲಿ ತಲೆ ತೆಗಿಸ್ಬೇಕಾದವ್ರು ನಾವು, ನೀವಲ್ಲ. ಕರ್ಕೊಂಡೋಗಿ ಎಲ್ರನ್ನ. ಆಯ್ತು ಬಿಡಿ ಸ್ವಾಮಿ. ನಾವೆಲ್ಲ ಇಷ್ಟು ಕೇಳ್ಕೊಂಡ್ರು ನಮ್ಮೇಲೆ ನಿಮಗೆ ಕರುಣೆ ಬರ್ಲಿಲ್ಲ ಅಂದ್ರೆ ನಮ್ ಗ್ರಾಚಾರಕ್ಕೆ ನೀವೇನ್ ಮಾಡಕ್ಕಾಗತ್ತೆ? ಆದ್ರೆ ಒಂದ್ ಮಾತು, ನಾವೆಲ್ಲ ಇಲ್ಲೇ ಸಾಯ್ತೀವಿ ಹೊರತು ನಮ್ ಶಿವಣ್ಣ ನೋಡ್ದೆ ನಾವೆಲ್ಲ ಇಲ್ಲಿಂದ ವಾಪಸ್ ಊರ್ಗ್ ಹೋಗೋದಿಲ್ಲ. ಏಯ್, ಎಲ್ಲ ಶುರು ಹಚ್ಕೊಳ್ರಿ. ದಯವಿಟ್ಟು ಎಲ್ಲ ಸುಮ್ಮನೆ, ಯಾರು ಅನಾಹುತ ಮಾಡ್ಕೋಬಾರ್ದು. ಮಿಸ್ಟರ್ ರಾಜ್, ಹೋಗಿ ಶಿವಣ್ಣನ ಕರ್ಕೊಂಡ್ಬನ್ನಿ. ಸಂತೋಷ ಸ್ವಾಮಿ. ಮೇಷ್ಟ್ರೆ, ದೇವರ ಕಾರ್ಯ ಮುಗಿಸಿ ಬೇಗ ಕಳಿಸ್ಕೊಡಿ. ಆಯ್ತು, ಭಾಷೆ. ಶಿವಣ್ಣ, ನಿಮ್ ತಂಗಿನ ಮದುವೆ ಆಗ್ಬೇಕಾಗಿದೆ. ಪ್ರಮೋದ್ ರಮ್ಯನ್ ಮದುವೆ ಆಗ್ತಾ ಇದ್ದಾನೆ.
ನಾನ್ ಸರ್ ಮಿಡ್ ನೈಟ್ ನಾರಾಯಣ ಬಿಡಿ ಬೇಕಾ? ತಗೊಳ್ಳಿ ಸರ್. ನಮಸ್ಕಾರ ಸ್ವಾಮಿ. ಎಲ್ಲಮ್ಮ ಮಗು ಕಾಣಿಸ್ತಾನೆ ಇಲ್ವಲ್ಲ? ಡ್ರೆಸ್ ಮಾಡ್ಕೊತಾ ಇದ್ದಾಳೆ. ಇರಮ್ಮ ಇರು. ಏನಕ್ಕ ಸೀರೆ ಉಟ್ಕೋತಿದ್ಯಾ? ಛೀ. ಏನ್ ಮಾಡ್ಲಿ, ಸೀರೆ ಉಟ್ಕೊಳಕ್ ನನಗೂ ಅಸಹ್ಯನೇ. ಇವ್ರು ಬಿಡ್ತಿಲ್ವಲ್ಲ. ಅಯ್ಯೋ ಏನ್ರಮ್ಮ, ಸೀರೆ ಉಟ್ಕೊಳ್ಳೋದೇ ಮರ್ಯಾದೆ ಅಂತ ಹೇಳ್ತಾರೆ. ಆದ್ರೆ ನೀವು ನೋಡಿದ್ರೆ ಸೀರೆ ಉಟ್ಕೊಳ್ಳೋದೇ ಅಸಹ್ಯ ಅಂತೀರಲ್ಲ. ನೀವೇನ್ ಮಾಡ್ತೀರಾ? ಎಲ್ಲ MTV, ಸ್ಟಾರ್ ಟಿವಿ ಪ್ರಭಾವ. ಅಯ್ಯೋ ಇರಮ್ಮ, ನಾವು ಅಲ್ಲೇನೆ ಬಗ್ಗೆ ಬಗ್ಗೆ ನೋಡ್ತಾ ಇರೋದು. ಹುಡುಗಿ ಡ್ರೆಸ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀನಿ. ಹೆಂಗ್ಸು ಡ್ರೆಸ್ ಮಾಡ್ಕೊಳ್ಳೋದು ನೀನೇ ಬಗ್ಗೆ ನೋಡೋದು? ನಮ್ ಹುಡ್ಗ ಪಾರಿನಲ್ಲಿರೋನು, ಅವನ್ಗೆ ಈ ವಿಷಯದಲ್ಲೆಲ್ಲ ವಸ್ತು. ನಾನು ಅವನ್ PA ಅಲ್ವಾ, ಅದಕ್ಕೆ. ನೀನ್ ಮರ್ಯಾದೆಯಿಂದ ಇಲ್ಲಿಂದ ಕಳ್ಸ್ಕೊಳ್ಳಿಲ್ಲ ಅಂದ್ರೆ ನಮ್ ನಾಯಿನ ಕರಿಬೇಕಾಯ್ತದೆ. ಆಮೇಲೆ ನಿನಗೆ ಏನಾದ್ರು ಪಾರ್ಟ್ಸ್ ಇಲ್ಲ ಅಂತ ನಾನ್ ಲಿಸ್ಟ್ ಕೊಡ್ಬೇಕಾಯ್ತದೆ. ನೋಡಕ್ಕೂ ಸ್ವತಂತ್ರ ಇಲ್ಲ ಇಲ್ಲಿ. ಆಮೇಲೆ ಬರ್ತೀನಿ. ಹೌದು, ಇಷ್ಟೊತ್ತಾದ್ರೂ ನಿಮ್ ಮಗ ಬರ್ಲೇ ಇಲ್ವಲ್ಲ? ಎಷ್ಟೋ ದಿವಸ ಫಾರಿನ್ ನಲ್ಲಿದ್ದ, ಅಪರೂಪಕ್ಕೆ ಇಂಡಿಯಾಕ್ ಬಂದಿದ್ದಾನೆ. ಅವನಿಗೆ ನಮ್ಮ ದೇಶದ ಹಳ್ಳಿಗಳು ಅಂದ್ರೆ ಬಹಳ ಇಷ್ಟ. ಅದೇ ರಸ್ತೆ, ಗುಡ್ಡ, ಹೊಳೆ, ಕೆರೆ, ಹಸು, ಕರು, ಮೇಕೆ ಇವನ್ನೆಲ್ಲ ನೋಡ್ಕೊಂಡು ನಾ ಬರ್ತೀನಿ, ನೀವು ನಡೀರಿ ಇಂದ. ಇನ್ನೇನು ಅವ್ನು ಬಂದ್ಬಿಡ್ತಾನೆ. ನೀರ್ ಕೊಟ್ಟು ನನ್ನ ಪ್ರಾಣ ಉಳಿಸಿದ್ರಿ. ನಮ್ ನಾಡಿನ ಹಿರಿಯರು ವೇದದಲ್ಲಿ ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾರೆ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿದ್ದಾರೆ. ಮನುಷ್ಯ ಹುಟ್ಟಿದಾಗಿಂದ ಸಾಯೋವರೆಗೂ ನೀರಿಲ್ದೆ ಬದುಕೋಕೆ ಸಾಧ್ಯನೇ ಇಲ್ಲ. ವಾವ್, ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಾನು ಓದೋಕೆ ಅಂತ ಅಮೆರಿಕ ಸೇರಿದ್ಮೇಲೆ ಇಂಥ ಮಾತುಗಳನ್ನೇ ಕೇಳಿರ್ಲಿಲ್ಲ. ನಿಮ್ಮ ಹೆಸರೇನು? ಕಾವೇರಿ. ಸೋ ಸ್ವೀಟ್, ಲೈಕ್ ಕಾವೇರಿ ವಾಟರ್. ಎಲ್ಲಿ ಸ್ವಾಮಿ ನಿಮ್ ಹುಡ್ಗ? ಊರ್ ನೋಡ್ಕೊಂಡ್ ಬರ್ತೀನಿ ಅಂತ ಹೋದವನು ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಅಲ್ಲ, ನಮ್ಮೂರಲ್ಲಿ ಇಷ್ಟೊತ್ ನೋಡೋದ್ ಏನೈತೆ? ನಮ್ಮೂರಲ್ಲಿರೋ ದನದ ಕೊಟ್ಟಿಗೆ, ತಿಪ್ಪೆ ಗುಂಡಿನೆಲ್ಲ ನೋಡ್ಕೊಂಬತ್ತವನ. ಏ ಚಲಪತಿ, ಏನ? ಏ ಥೂ, ಹೋಗ. ಎಲ್ಲೋದ ಅವನು? ಬೇಕಾರ್ಕೊಂಬರ ಟೈಮ್ ಆಯ್ತು ಅಂತ ಹೇಳಿ. ನಿಮ್ ಅಣ್ಣನ್ಗೆ ಅಂತ ತಂದು ಊಟನ ನನಗ್ ಬಡಿಸ್ತಾ ಇದ್ದೀರಾ? ಪರವಾಗಿಲ್ಲ, ನಮ್ಮ ಅಣ್ಣಂಗೆ ಆಮೇಲೆ ತಂದ್ಕೊಡ್ತೀನಿ. ಪ್ರಮೋದ್, ಅಮೆರಿಕದಿಂದ ಇಲ್ಲಿ ಯಾಕೆ ಬಂದ್ರಿ? ನಿಮ್ಮ ನೋಡೋ ಅದೃಷ್ಟ ಇತ್ತು, ಅದಕ್ಕೆ ಬಂದೆ. ಸಾರ್ ಹಾಕ್ಲಾ?
ವಾವ್, ನಿಮ್ ಕೈ ಅಡಿಗೆ ದೇವಲೋಕದ ಅಮೃತ ತರ ಇದೆ. ಏನಿಲ್ಲ, ಸುಮ್ನೆ ನನ್ನನ್ನು ಹೊಗಳ್ತಾ ಇದ್ದೀರಾ ರೀ. ಅಮೆರಿಕದಲ್ಲಿ ಏನೇನಿದೆ? ರಾಗಿ ಮುದ್ದೆ, ಬಸ್ಸಾರು, ನಿನ್ನಂತ ಮುಗ್ಧ ಚೆಲುವೆ ಬಿಟ್ಟು ಮಿಕ್ಕಿದೆಲ್ಲ ಇದೆ. ಕಾವೇರಿ, ನೀರ್ ಕೊಟ್ಟಿದೀಯಾ, ಅನ್ನ ಕೊಟ್ಟಿದೀಯಾ, ಹಾಗೆ ನಿನ್ ಮನಸ್ಸು ಕೊಟ್ರೆ ಐ ಲವ್ ಯು. ಅಲ್ಲಯ್ಯ, ಯಾವ್ದಾನ ಆಸ್ತಿ ಇರೋ ಹುಡುಗಿನ ನೋಡಿ ಮದುವೆ ಮಾಡ್ಕೊಳ್ಳಿ ಅಂತಂದ್ರೆ ಬೀದಿಲ್ ಹೋಗೋ ಹುಡುಗಿನ ಮದುವೆ ಮಾಡ್ಕೊತೀನಿ ನಿಂತಿದ್ಯಲ್ಲ, ಇದಕ್ಕೇನ ಫಾರಿನ್ ಕಳ್ಸಿ ಓದಿಸಿದ್ದು? ನೋಡಪ್ಪ, ನನಗೆ ಆಸ್ತಿ ಹಣ ಮುಖ್ಯ ಅಲ್ಲ. ನಾನು ಆ ಹುಡುಗಿ ಇಷ್ಟಪಟ್ಟಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ. ಅಲ್ಲಪ್ಪ, ನಾನು ಹೇಳೋ ವಿಚಾರ ಸ್ವಲ್ಪ ಕೇಳೋ. ನಾನು ಯಾತಿ ಕೇಳ್ತಿದ್ದೀನಿ ಅಂತಂದ್ರ ನೀನೇನು ಹೇಳೋದು ಬೇಕಾಗಿಲ್ಲ. ನಾನು ಒಂದ್ಸಾರಿ ಹೇಳಿದ್ಮೇಲೆ ಮುಗಿದೋಯ್ತು. ದೇ ಅಲ್ಲ ದೇ ದೇ ಏನೋ ಅವ್ನು ನಾನು ಹೇಳಿದ ಮಾತೇ ಕೇಳ್ತಿಲ್ವಲ್ಲ? ನಿಮ್ ಮಾತು ಅವ್ನ್ ಕೇಳ್ತಿದ್ರೆ ಏನಂತೆ, ನೀವೇ ಅವನ್ ಮಾತು ಕೇಳ್ಬಿಡಿ. ತರಲೆ ನನ್ನ ಮಗನೇ, ಅವನಿಗೆ ಸಪೋರ್ಟ್ ಮಾಡ್ತೀಯಾ? ನಾನ್ ನೋಡಿರೋ ಹುಡುಗಿಯಿಂದ ಏನೇನಿದೆ ಗೊತ್ತಾ? ನಿಮ್ ಮಗ ನೋಡಿರೋ ಹುಡುಗಿಯಿಂದ ಏನೇನಿದೆ ಅಂತ ಗೊತ್ತಾ? ಬೆಳಕಲ್ಲಿ ಏನೇನಿದೆ? ಆ ಹುಡುಗಿ ಅಪ್ಪ ಊರಿಗೆ ದೊಡ್ಡ ಚೇರ್ಮನ್, 100 ಎಕರೆ ಜಮೀನ್ ಐತೆ ಅವ್ರಿಗೆ. 100 ಎಕರೆ ಜಮೀನ್ ಐತಾ? 100 ಎಕರೆ ಅಲ್ಲ, ಆ ಜಮೀನೊಳಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಗ್ರಾನೈಟ್ ಐತೆ. ಯಾಕೆ ಹೊಡಿತಾ ಇದ್ದೀರಾ? ಹೊಡೆಯದ ಒದಿತೀನಿ, ಗುದ್ಬಿಡ್ತೀನಿ ನನ್ನ ಮಗನೇ. ಇಷ್ಟು ಸಂತೋಷವಾದ ವಿಚಾರನ ಇಷ್ಟು ಕಡಿಮೆಗ ಹೇಳೋದು? ಇಷ್ಟು ಬೇಕಾದ್ರೂ ಬುದ್ಧಿ ಬಂತಲ್ಲ ನಿಮ್ಗೆ. ಆದಷ್ಟು ಬೇಗ ಆ ಹುಡುಗಿನೇ ನೋಡಿ ಫಿಕ್ಸ್ ಮಾಡ್ಕೊಳ್ಳಿ. ನನ್ನ ಮಗಳು ಬಾಮ್ಮ, ಬಾ. ಹುಡುಗಿ ಬಂಗಾರದಂಗ ಅವಳೆ. ಸ್ವಲ್ಪ ಅವನಿಗೆ ಮಧ್ಯದಲ್ಲಿ ಉಗ್ಗಿಯೋ ಅಭ್ಯಾಸ, ಬೇಜಾರು ಮಾಡ್ಕೊಂಡಿ. ಪರವಾಗಿಲ್ಲ ಬಿಡಿ ಕುಬೇರಪ್ಪನವ್ರೆ, ನಿಮ್ ಸಂಬಂಧ ನಮಗೂ ಒಪ್ಪಿಗೆ ಆಯ್ತು. ಹುಡುಗನಿಗೆ ಏನ್ ವರದಕ್ಷಿಣೆ ಬೇಕು ಅಂತ ಕೇಳಿದ್ರೆ ಯಾಕೆ ಯಜಮಾನ್ರೆ ನನ್ನ ಎಕಡೆ ತಗೊಂಡು ನಾನೇ ಹೊಡ್ಕೋಬೇಕು? ಅಲ್ಲ ಯಜಮಾನ್ರಿ, ನನ್ನ ಮುಖ ನೋಡಿದ್ರೆ ನಾನು ವರದಕ್ಷಿಣೆ ತಗೊಳ್ಳೋಂತರ ಇದ್ದೀನ? ನನ್ನ ಮಗನೇ, ನನ್ನ ಯೋಗ್ಯತೆ ಬಗ್ಗೆ, ನನ್ನ ವಿಚಾರದ ಬಗ್ಗೆ ಸ್ವಲ್ಪ ಹೇಳೋ ಅವ್ರಿಗೆ. ಕೋಟ್ಯಾಂತರ ರೂಪಾಯಿ ವರದಕ್ಷಿಣೆ ಕೊಡ್ತೀವಿ, ನಮ್ ಮಗಳನ್ನ ನಿಮ್ ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳಿದಕ್ಕೆ ಆಗೊಂದ್ ಲೋಟ ಕಾಪಿನೂ ಕೊಡ್ದಂಗೆ ಕ್ಯಾಕರಿಸಿ ಥೂ ಅಂತ ಮಕ್ಕೋಗದ್ ಕಳ್ಸವ್ರೆ. ಇವ್ರಿಗೆ ವರದಕ್ಷಿಣೆ ಅಂದ್ರೆ ಎಲರ್ಜಿ. ಯಜಮಾನ್ರಿ, ನನಗೆ ನನ್ನ ಮಗ ಇಷ್ಟ, ಅವನು ನಿಮ್ ಮಗಳನ್ನ ಪ್ರೀತಿಸಿದಾನೆ. ಅದಕ್ಕೋಸ್ಕರ ನಾನು ಬಂದ್ರೆ ವರದಕ್ಷಿಣೆ ವಿಚಾರ ಮಾತಾಡ್ತಿದ್ದೀರಲ್ಲ. ಛೇ, ಬೇಜಾರು ಮಾಡ್ಕೋಬೇಡಿ. ಮದುವೆ ಅಂದ್ಮೇಲೆ ಕೊಡೋದು ತಗೊಳ್ಳೋದು ವಾಡಿಕೆ ಇದ್ದೇ ಇರುತ್ತೆ. ನಮ್ಮನೆ ಮಗಳನ್ನ ಬರೀ ಕೈಲಿ ಹಾಕಿ ಕಳ್ಸೋದು. ಅವ್ರ ಎಷ್ಟೊಂದು ಆಸೆಯಿಂದ ಕೇಳ್ತಾವ್ರೆ, ಅದೇನ್ ಬೇಕು ಲಬಕಂತ ಕೇಳ್ಬಿಡಿ, ಕೊಟ್ಬಿಡ್ತಾರೆ. ಓ ಛೇ, ಆಯ್ತು ಯಜಮಾನ್ರೆ, ನಿಮ್ಗೆ ಯಾಕೆ ಬೇಜಾರು? ಏನ್ ಬೇಕು ಅನ್ನೋದನ್ನ ಸಮಯ ಬಂದಾಗ ನಾನೇ ಕೇಳ್ತೀನಿ. ಈಗ ಒಳ್ಳೆ ಮುಹೂರ್ತ ನೋಡಿ ನಿಶ್ಚಿತಾರ್ಥಕ್ಕೆ ಡೇಟ್ ಫಿಕ್ಸ್ ಮಾಡ್ಬಿಡಿ. ತುಂಬಾ ಸಂತೋಷ. ನಾನಿನ್ ಬರಲ್ಲ? ಆಯ್ತು. ಬನ್ನಿ ಯಜಮಾನ್ರೆ, ಕೈಲೇನೋ ಇಟ್ಕೊಂಡ್ ಬಂದಿದ್ದೀರಾ. ಓ, ಲಗ್ನ ಪತ್ರಿಕೆ ಯಾವ ಡಿಸೈನ್ ಚೆನ್ನಾಗಿದೆ ಅಂತ ತೋರ್ಸಕ್ ಬಂದಿದ್ದೀರಾ? ಬೀಗ್ರಿಲ್ವಾ? ಹಾ, ಇದಾರೆ. ನಮಸ್ಕಾರ. ನಮಸ್ಕಾರ. ತಲೆಯಲ್ಲಿ ಬುದ್ಧಿಗಿದ್ದೀಯ? ಏನ್ ತುಂಬಿಕೊಂಡಿದ್ಯಾ ನೀನು? ಯಾಕೆ ಹೊಡಿತಾ ಇದ್ದೀರಾ? ಬುದ್ಧಿ ಇದೆಯಲ್ಲ, ಮೊದಲನೇ ಸತಿ ಬೀಗರು ಮನೆ ಹತ್ರ ಬಂದಿದ್ದಾರೆ, ಒಳಗ್ ಕೂರ್ಸಿ ಮಾತಾಡ್ಸೋದ್ ಬಿಟ್ಟು ಬಾಗ್ಲಲ್ಲಿ ನಿಲ್ಸಿ ಮಾತಾಡ್ತಾ ಇದೆಯಲ್ಲ. ಬನ್ನಿ ಯಜಮಾನ್ರೆ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ತಾವೇನ್ ತಗೋತೀರಾ? ಏನು ಬೇಡ, ಈ ಕಾರ್ಡಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹೇಳಿ, ಅದನ್ನೇ ಪ್ರಿಂಟ್ ಮಾಡಿಸ್ತೀನಿ. ಏನ್ ಬೇಗ್ರೆ, ತಾವು ಹಿರಿಯರು, ತಮ್ಗೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನೇ ಪ್ರಿಂಟ್ ಹಾಕ್ಸಿ. ಸಂತೋಷ. ಏನೋ ಕೇಳ್ಬೇಕು ಅಂತಿದ್ರಲ್ಲ? ಅದೇ, ಅದು ತಾವಿಂದೆ ಒಂದು ಮಾತು ಹೇಳಿದ್ರ, ನನ್ನ ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಹೋಗುವಾಗ ಏನು ಕೊಡದೆ ಇದ್ರೆ ನಮ್ಮ ಅಂತನದ ಗೌರವಕ್ಕೆ ಕುಂದು ಬಂದ್ಬಿಡುತ್ತೆ ಅಂತ ಒಂದ್ಸತ ನೀವ್ ಹೇಳಿದ್ರಲ್ವಾ? ಒಂದ್ಸಲ ಹೇಳದ, 10 ಸಲ ಹೇಳಿದ್ರು. ಇರೋ ಡಬಲ್ ಮಗಳು ಏನ್ ಬೇಕೋ ಕೇಳಿ ಎಲ್ಲ ಕೊಟ್ಬಿಡ್ತಾರೆ. ಏನ್ ಯಜಮಾನ್ರೆ? ಏನ್ ಬೇಕು ಬೀಗ್ರೆ? ಏನಿಲ್ಲ, ಅವನು ಮದುವೆ ಆದ್ಮೇಲೆ ಇಂಡಿಯಾಕ್ ಬಂದು ಇಲ್ಲೇ ಫ್ಯಾಕ್ಟ್ರಿ ಕಟ್ಟಿಸ್ಕೊಂಡು ಸೆಟ್ಲ್ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾನೆ. ಆಯ್ತು. ನಿಮ್ಮ ಹತ್ರ 100 ಎಕರೆ ಜಮೀನ್ ಇದೆಯಲ್ಲ, ಅದನ್ನ ಕೊಟ್ರೆ ಅಲ್ಲೇ ಫ್ಯಾಕ್ಟ್ರಿ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಏನಂತೀರ ತಾವು? ಹಾಗಾಗಲ್ಲ. ಯಾಕೆಂದ್ರೆ ನನ್ನ ಮಗ ಶಿವ ಆಸೆ ಪ್ರಕಾರ ಆ 100 ಎಕರೆ ಜಮೀನ ನಮ್ಮೂರಿನ ಬಡ ರೈತರಿಗೆ ಹಂಚಿಬಿಟ್ಟಿದ್ದೀವಿ. ತಾವು ತಮ್ಮ ಮಗನ ಆಸೆ ನೆರವೇರಿಸಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಹಾಗೆ ನನ್ನ ಮಗನ ಆಸೆಯನ್ನ ತಾವು ನೆರವೇರಿಸದೇ ಇದ್ರೆ ಈ ಮದುವೆ ಆಗೋದಿಲ್ಲ.
ಅಪ್ಪಯ್ಯ ಯಾವಾಗ ಬಂದೆ? ಅಬ್ಬ ನೀನ್ ಹೇಳ್ದಂಗೆ ಒಂದು 3,000 ಕಾಯಿನ ಸುಲ್ಸಾಕ್ಬಿಟ್ಟಿದೀನಿ. ಅಡಿಗೆವ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟಿದೀನಿ. ಇನ್ನು ಒಂದೇ ಒಂದು ಕೆಲಸ ಅಂದ್ರೆ ಈ ವಾಲಗೋರ್ಗೆ ಹೇಳ್ಬೇಕು. ಅದನ್ನ ಈಗಲೇ ಹೇಳ್ಬಿಟ್ಟು ಬಂದ್ಬಿಡ್ಲಾ? ಆ ಕಷ್ಟ ನಿನಗ್ ಬೇಡಪ್ಪ. ಯಾಕಪ್ಪಯ್ಯ? ಈ ಮದುವೆ ನಡೆಯಲ್ಲ. ಸಂಜೀವ ಅಕ್ಕ, ಮೊದಲು ನಮ್ಮ ಹಳ್ಳಿ ರಸ್ತೆಗೆ ದಾರ ಹಾಕಿಸ್ಬೇಕು ಕಣ. ಏನಂತ್ಯ? ಅಷ್ಟ್ ಮಾಡ್ಬಿಟ್ರೆ ಈ ರೋಡ್ಗೆ ನೀನ್ ಹೆಸರು ಇಡ್ಸ್ಬಿಡ್ತೀನಿ ಅಕ್ಕ. ಅಕ್ಕ ಬಂದ ಮನೆಯಾಳ. ನಮಸ್ಕಾರ ಅಮ್ಮ. ಯಾವ ಮುಖ ಹೊತ್ಕೊಂಡ್ ಮತ್ತೆ ಈ ಊರಿಗೆ ಬಂದೆ? ಆಗಿದ್ದನ್ನೆಲ್ಲ ಮರ್ತು ಬಿಡಮ್ಮ. ಈಗ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡಿ ಅಂತ ಕೇಳೋದಕ್ಕೋಸ್ಕರ ಬಂದಿದ್ದೀನಿ. ಮಾನ ಮರ್ಯಾದೆ ಏನೇ ಇಲ್ವಾ ನಿನ್ಗೆ? ಆ ಶಂಕರಪ್ಪನವ್ರ ಮಗಳನ್ನ ನಿನ್ ಮಗಂಗ್ ಮದ್ವೆ ಮಾಡ್ಕೊಂತಿಂತ ನಿಶ್ಚಿತಾರ್ಥ ಮಾಡ್ಕೊಂಡು ಈಗ ಬೇಡ ಅಂತ ನನ್ನ ಮಗಳನ್ನ ಕೇಳಕ್ ಬಂದಿದ್ಯಲ್ಲ, ನಿನ್ಗೇನು ಅನ್ಸೋದಿಲ್ಲ? ಹೋಗ್ಲಿ, ಆ ಹುಡುಗಿ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ನೀನು? ನೀನೊಬ್ಬ ಮನುಷ್ಯನ. ನಮಗೂ ಅದೇ ರೀತಿ ಮೋಸ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇದ್ರಲ್ಲಿ ನಂದೇನು ಮೋಸ ಇಲ್ಲಮ್ಮ. ಆ ಶಂಕರಪ್ಪ ನನ್ನ ಮಗನಿಗೆ ಏನು ವರದಕ್ಷಿಣೆ ಬೇಕು ಕೇಳಿ ಅಂತ ಅಂದ. ನಾನು 100 ಎಕರೆ ಜಮೀನ್ ಕೇಳಿದೆ, ಆಗಲ್ಲ ಅಂದ. ಮೊದ್ಲು ಕೇಳಿ ಅಂತ ಅಂದವನು ಅವನೇ, ಆಮೇಲೆ ಆಗಲ್ಲ ಅಂದವನು ಅವನೇ. ಇದರಲ್ಲಿ ತಪ್ಪು ಯಾರ್ದು? ನೀವೇ ಹೇಳಿ. ತಪ್ಪು ಯಾರ್ದೇ ಇರ್ಲಿ, ಆದ್ರೆ ಈಗ ಆ ಹುಡುಗಿಗೆ ಮೋಸ ಆಗಿದೆ. ಒಂದ್ಸಲ ನಿಶ್ಚಿತಾರ್ಥ ಆಗಿ ಮದ್ವೆ ನಿಂತೋದ್ರೆ ಆ ಹುಡುಗಿನ ಯಾರ್ ಮದ್ವೆ ಆಗ್ತಾರೆ? ಪಾಪ ಹೆಣ್ಣೆತ್ತವ್ರ ಸಂಟ ನಿಮ್ಮಂತ ವರದಕ್ಷಿಣೆ ಪಿಶಾಚಿಗಳಿಗೆ ಹೇಗ್ ಗೊತ್ತಾಗ್ಬೇಕು? ನೋಡು, ಮೊದ್ಲಿನಿಂದ ಹೊಟ್ಟೋಗು. ಇನ್ನೊಂದ್ಸಲ ಇವರಲ್ಲಿ ಕಾಲಿಟ್ರೆ ಕಾಲ್ನ ಕತ್ತರಿಸ್ಬಿಡ್ತೀನಿ. ಒದೆ ತಿನ್ನಕ್ ಮುಂಚೆ ಜಾಗ ಖಾಲಿ ಮಾಡು. ಶಂಕರಪ್ಪನವರು ಇಡೀ ಜಮೀನ ನಿಮ್ಮೆಲ್ರಿಗೂ ಹಂಚ್ಬಿಟ್ಟಿದ್ದಾರೆ. ಈಗ ಈ ಮನುಷ್ಯ ಆ 100 ಎಕರೆನು ವರದಕ್ಷಿಣೆ ಕೊಡಿ ಅಂತ ಕೇಳ್ತಿದ್ದಾರೆ. ಅವ್ರು ಇಲ್ಲಿಂದ ತಂದ್ಕೊಡ್ತಾರೆ. ಈ ಮದ್ವೆ ನಿಂತೋದ್ರೆ ಆ ಹೆಣ್ಣು ಇಡೀ ಜೀವನ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ. ಅವಳು ಒಂದ್ ಹೆಣ್ಣು, ನನ್ನ ಮಗಳೂ ಒಂದ್ ಹೆಣ್ಣು. ಈ ಮದ್ವೆ ನಿಂತೋದ್ರೆ ನನ್ ಮನ್ಸಿಗೆ ತುಂಬಾ ನೋವಾಗುತ್ತೆ. ಅಮ್ಮ, ಈ ಮದುವೆ ನಿಂತೋದ್ರೆ ದೇವರಂತ ಶಂಕರಪ್ಪನವರಿಗೆ ಅವಮಾನ ಆಗುತ್ತಮ್ಮ. ನೋಡಮ್ಮ, ಈ ಜಮೀನಿಂದ ನಮ್ ಕಾವೇರಮ್ಮನ ಮದುವೆ ನಿಂತೋಗೋದ್ ಬೇಡ. ಒಂದ್ ಹೆಣ್ಣಿನ ಜೀವನಕ್ಕಿಂತ ಈ ಜಮೀನ್ ದೊಡ್ಡದಲ್ಲ ನಮ್ಗೆ. ನೋಡಮ್ಮ, ಈ ಜಮೀನ್ ವಾಪಸ್ ಬರ್ಕೊಟ್ಬಿಡ್ತೀವಿ. ಅಮ್ಮವ್ರೆ, ನೀವೇ ಮುಂದಿಂತು ಈ ಮದುವೆ ಕಾರ್ಯ ಮಾಡ್ಕೊಟ್ಬಿಡಿ. ಆಗ್ಲಿ, ನೀವೆಲ್ಲ ಜಮೀನ್ ಬರ್ಕೊಡಿ. ನಾನ್ ಮುಂದೆ ನಿಂತು ಈ ಮದುವೆ ಮಾಡ್ತೀನಿ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ರಿ? ಮನೇಲಿ ಶುಭ ಕಾರ್ಯ ನಿಂತೋಯ್ತು ಅಂತ ಹೀಗ್ ಮಾಡ್ಕೊಳ್ದ? ಇಳಿಸಪ್ಪ, ಬೇಗ ಇಳಿಸ್ರಯ್ಯ. ಮಗಳ ಮದುವೆ ನಡೀಲಿ ಅಂತ ಜಮೀನ್ ತಗೊಂಡ್ರೆ ರೈತರೆಲ್ಲ ವಾಪಸ್ ಜಮೀನ್ ನಿಮ್ಗೆ ಬರ್ಕೊಟ್ರು. ಯಾಕೆ ಹೀಗ್ ಮಾಡ್ಕೊಂಡ್ರಿ? ಇದಕ್ಕೆಲ್ಲ ಕಾರಣ ಆ ಲಕ್ಷ್ಮೀದೇವಿನೇ. ವಿಷಯ ಗೊತ್ತಿಲ್ಲದೆ ಬಾಯಿ ಬಂದೆ ಮಾತಾಡ್ಬೇಡಿ. ನೋಡಿ, ನಾವ್ ಯಾರಿಗೂ ಮೋಸ ಮಾಡಿಲ್ಲ. ಶಂಕರಪ್ಪನವ್ರು ಸತ್ತಿರೋದು ಮದ್ವೆ ನಿಂತಿದ್ದಕ್ಕಲ್ಲ. ಮದ್ವೆ ಮುಂಚೆನೆ ಅವ್ರ ಮಗಳು ಯಾವನ್ಗೋ ಬಸರಿ ಆಗಿದ್ದಾಳೆ. ನೀನ್ ಬೊಗಳತ್ರ ನನ್ನ ತಂಗಿ ಯಾರಿಗೂ ಬಸ್ರಾಗಿಲ್ಲ. ಅವಳು ಬಸ್ರಾಗಿರೋದು ಅವಳನ್ನ ಕಟ್ಕೋಬೇಕಾದವರಿಲ್ಲ. ನನ್ನ ತಂಗಿ ಬಗ್ಗೆ ಕೆಟ್ಟತನ ಮಾತಾಡಿದ್ರೆ ನಾಳೆ ರಚಿಸ್ಬಿಡ್ತೀನಿ.
ಅಣ್ಣ ಒಬ್ಬ ನನ್ನಿಂದನೇ ಸತ್ತಿದ್ದು. ಇಲ್ಲಮ್ಮ, ನಮ್ಮ ಮನೇಲಿ ಏನ್ ಬರ್ದಿರುತ್ತೋ ಅದರಂತೆ ನಡೆಯೋದು. ನೋಡು, ಆ ಹುಡುಗ ಅಮೆರಿಕದಿಂದ ಬಂದ ತಕ್ಷಣ ನಾನು ನಿಂತ್ಕೊಂಡು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ ಅಂದಾಗೆ ನಾವಿಲ್ಲೇ ಇದ್ರೆ ಆ ಹುಡುಗ ಅಮೆರಿಕದಿಂದ ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ ಒಂದೂ ಗೊತ್ತಾಗಲ್ಲ. ಯಾವುದಕ್ಕೂ ನಾವು ಸಿಟಿಗೆ ಹೋಗೋದೇ ಉತ್ತಮ ಅನ್ಸುತ್ತೆ. ಶಿವಣ್ಣ ಏನಿದ್ದಕ್ಕಿದಂಗೆ ಇಲ್ಲಿ? ಕಾವೇರಮ್ಮ ಚೆನ್ನಾಗಿದ್ಲಮ್ಮ? ಶಿವು ಅಪ್ಪ ಚೆನ್ನಾಗಿದ್ದಾರನಪ್ಪ? ಇನ್ನೆಲ್ಲಿ ಅಪ್ಪ, ಶಿವನ್ ಪಾದ ಸೇರ್ಕೊಂಡ್ಬಿಟ್ರು. ಅಯ್ಯೋ ಪುಣ್ಯಾತ್ಮ, ಕೊನೆಗಾಲದಲ್ಲಿ ಅವ್ರ ಮುಖ ನೋಡೋದಕ್ಕೂ ಸಿಕ್ಲಿವಲ್ಲಪ್ಪ. ನನ್ನಂತ ಎಷ್ಟೋ ಬಡಬಗ್ಗರಿಗೆ ಅನ್ನದ ದಾರಿ ತೋರಿಸ್ಕೊಟ್ಟಂತ ಪುಣ್ಯಾತ್ಮ. ಅಪ್ಪನ್ಗೆ ಏನಾಗಿತ್ತು ಶಿವು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನಮ್ಗೆ ಉಳ್ಕೊಳಕ್ ಒಂದು ದಾರಿ ಮಾಡ್ಕೊಡ. ಬಾ ಬಾ ಬಾ, ಆಟೋ ಹತ್ತು. ಬಾ ಶಿವು ಬಾ. ನೀವು ಹುಷಾರಾಗಿಲ್ಲೇ ಇರು, ನಾನು ಆ ಹುಡುಗರ ವಿಚಾರ ತಿಳ್ಕೊಂಬರ್ತೀನಿ. ಬನ್ನಿ ಶಿವು. ದೇವ್ರಿ, ನೀನು ನಂಬ್ಕೊಂಡು ಸಿಟಿ ಬಂದಿದ್ದೀವಿ. ನನ್ನ ತಂಗಿ ಮದುವೆನ ನೀನೇ ನೆರವೇರಿಸ್ಕೊಡಪ್ಪ. ಕುಬೇರಪ್ಪ, ಥೂ, ಶುಭ ಕಾರ್ಯದಲ್ಲಿ ಯಾಕೆ ಹೋಗಿದ್ದೀಯಾ? ಹೋಗಿದ್ದಿದ್ರೆ ಮುಂದಕ್ಕೆ ಹೋಗಕ್ಕಾಗಲ್ವೇ? ಮುಂದಕ್ಕೆ ಹೋಗಪ್ಪ. ಇವರ ಮಗನಾದ ಪ್ರಮೋದನಿಗೂ ಶ್ರೀಮತಿ ಲಕ್ಷ್ಮೀ ದೇವಮ್ಮನವರ ಮಗಳಾದ ಸೌಮ್ಯಾಳವಳನ್ನು ಕೊಟ್ಟು ಮದುವೆ ಮಾಡಲು ಗುರಿ ಇರೇನದ ನಾನು. ಥೂ, ನಾವುಗಳು ನಿಶ್ಚಯ ಮಾಡಿರುತ್ತೇವೆ. ತಾಂಬೂಲವನ್ನು ಬದಲಾಯಿಸ್ಕೊಳ್ಳಿ. ಥೂ, ಮುಂದಕ್ಕೇನೋ? ರಾಮವಳ್ಳಿ ದಿವಂಗತ ಶಂಕರಯ್ಯನವರ ಮಗಳು ಕಾವೇರಿಗೂ ನಿನ್ನ ಮಗ ಪ್ರಮೋದನಿಗೂ ಮದುವೆ ಖಂಡಿತವಾಗ್ಲೂ ನಡೀಲೇಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ತಗೋ ತಾಂಬೂಲ. ನಾಳೆ ನಿನ್ನ ಮಗ ಅಮೆರಿಕಾದಿಂದ ಬರ್ತಾ ಇದ್ದಾನೆ. ಮರ್ಯಾದೆ ಮದುವೆಗೆ ಏರ್ಪಾಡು ಮಾಡು. ಏನಾದ್ರೂ ಮಸ್ಲತ್ ಮಾಡಿದ್ರೆ ರಾಮಹಳ್ಳಿ ಶಂಕರಪ್ಪನ ಮಗ ಶಿವಣ್ಣ. ಹೌದು, ಅವನು ಸಿಟಿ ಲಾಡ್ನಲ್ಲಿ ತಂಗಿ ಜೊತೆ ಇದ್ದಾನೆ. ಅವನಿರೋವರೆಗೂ ನಾವು ಅಂದ್ಕೊಂಡ ಕೆಲಸ ಆಗೋಲ್ಲ. ಕೈ ತೆಗಿಯೋಕೆ 2 ಲಕ್ಷ, ಕಾಲು ತೆಗಿಯೋಕೆ 4 ಲಕ್ಷ, ತಲೆ ತೆಗಿಯೋಕೆ 10 ಲಕ್ಷ. ಅದ್ಯಾವುದು ಬೇಡ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮ್ ತಲೆ ಬರುತ್ತೆ. ಅವನ್ ಸಾಯೋವರೆಗೂ ನರಳುತ್ತಿರ್ಬೇಕು. 5 lakhs. ಏನೇ ಲಾಡ್ಜ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀಯಾ? ಎಲ್ಲಿ ಅವನು? ಯಾರು ಯಾರು? ಚೆಕ್ ಮಾಡ್ರ ಇಲ್ಲ?
ಏನಲ್ಲಿ ದಂಡ್ಗ ಎಷ್ಟು ಕೊಟ್ಟಿದ್ದೀಯಾ? 5000. 5000 ಯಾ? ಈಗೇನ್ ಹೇಳ್ತೀಯಾ? ಸರ್ ಇವನು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಇಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ವಾ? ಇಲ್ಲ ಸರ್. ಪೊಲೀಸ್ ಸ್ಟೇಷನ್ ಬಾ, ಗೊತ್ತು ಮಾಡಿಸ್ತೀನಿ. ಸರ್ ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ಅಂಥವಳಲ್ಲ ಸರ್. ನನಗೇನು ಗೊತ್ತಿಲ್ಲ ಸರ್. ಸರ್ ನನಗೆ ದಯವಿಟ್ಟು ಸರ್ ನಿಮ್ಮ ಕೈ ಮುಗಿತೀನಿ, ನನಗೆ ಬಿಟ್ಬಿಡಿ ಸರ್. ನಿಮ್ಮ ತಮ್ಮಯ್ಯ ಸರ್, ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್. ಖಂಡಿತೀನಿ. ನೋಡಕ್ಕೆ ಮಳ್ಳಿ ತರ ಇದ್ದಾಳೆ, ಅವಳು ಮಾಡಿದ ಕೆಲಸ ನೋಡು. ಲಾಡ್ಜ್ ಅಲ್ಲಿ ವ್ಯಭಿಚಾರ ಮಾಡ್ತಾ ಇದ್ದೀಯ ಅಂತ ಬರ್ದು ಇದಕ್ಕೊಂದು ಸೈನ್ ಮಾಡು. ಇಲ್ಲ ಸರ್, ನಾನ್ ಬರ್ಕೊಡಲ್ಲ. ಬರ್ಕೊಡಲ್ಲ? ಇಲ್ಲ. ನೀನ್ ಬರ್ಕೊಡ್ಲಿಲ್ಲ ಅಂದ್ರೆ ನಿಮ್ ಅಣ್ಣನೇ ಬ್ರೋಕರ್ ಅಂತ ನಿನ್ನೂ ಅವನು ಸೇರಿಸಿ ಒಳಗಡೆ ಹಾಕಿ ಒದಿತೀನಿ. ಹಾಕು. ಇಲ್ಲ, ನಾ ಹಾಕೋದಿಲ್ಲ ಸರ್. ಹಾಕೋದಿಲ್ಲ? ಇಲ್ಲ, ಹಾಕಲ್ಲ. ಹಾಕೋದಿಲ್ಲ? ಹಾಕೋದಿಲ್ಲ? ಅವನ್ನ ಕೊಂದು ನೀನ್ ಜೈಲ್ಗೆ ಹೋದ್ರೆ ನನ್ನ ಕತೆ ಏನಣ್ಣ? ನನ್ನ ತಂಗಿ ಅಡ್ಡ ಬಂದಿದ್ದಕ್ಕೆ ನೀ ಬಚಾವಾದೆ. ಜಾಸ್ತಿ ಹೊಡೆದ್ನ? ಒಡಿಯದ ಬಿಟ್ಟಿದ್ರೆ ಸಾಯಿಸೇ ಬಿಡ್ತಿದ್ದ. ಸಾಯಿಸ್ಲಿಲ್ವಲ್ಲ, ಈಗ ನಾನು ನಿನ್ ಸಾಯಿಸ. ಬೇಡ ಬೇಡ, ನಾನು ಸಾಯಿಸ್ಬೇಡ. ಅವನ್ ನೇಣ್ಗಂಬಕ್ಕೆ ಹೋಗ್ಬೇಕಂದ್ರೆ ಬೇಡ ಬೇಡ. ನಮ್ಮ ಹೆಸರು ಕೊಂದ್ಬಿಟ್ಟಲ್ಲಪ್ಪ. ಇಲ್ಲಿ ಏನ್ ನಡೀತು? ಶಿವು ನಮ್ಮ ಹೆಸರನ್ನು ಕೊಂದು ಅವ್ರ ತಂಗಿನ ಕರ್ಕೊಂಡು ಹೊರಟೋಗ್ಬಿಟ್ರು. ಆ ಇನ್ಸ್ಪೆಕ್ಟರ್ ಮರ್ಡರ್ ಕೇಸ್ನ ನನ್ನ ಮೇಲೆ ಹಾಕಿಸಿ ನನ್ನ ಗಲ್ ಶಿಕ್ಷೆ ಆಗ ಮಾಡ್ಬಿಟ್ರು. ಯೋಚನೆ ಮಾಡಬೇಡ, ನೀನ್ ನಿರಪರಾಧಿ ಅಂತ ಪ್ರೂವ್ ಆಗೋ ಹಾಗೆ ನಾನ್ ಮಾಡ್ತೀನಿ.
ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ, ನೀವು ಯಾರು ಸರ್? ನೀನ್ ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಯಾವ ಹುಡುಗಿ ಕೊರಳಿಗೆ ತಾಳಿ ಕಟ್ಟಿದ್ಯೋ ಆ ಹುಡುಗಿ ತಂದೆ ನಾನು. ಹೌದಪ್ಪ, ವಯಸ್ಸಿನಲ್ಲಿ ನನಗೆ ಸಂಪಾದನೆ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಹೆಂಡತಿ ನನ್ನ ಮನೆಯಿಂದ ಆಚೆ ಹಾಕಿದ್ಲು. ಅದಕ್ಕೆ ನನಗೆ ಬೇಜಾರಿಲ್ಲ. ಆದ್ರೆ ನನ್ನ ಹೆಣ್ಣು ಮಕ್ಕಳಿಬ್ರು ಅವ್ರ ಅಮ್ಮನ ದಾರಿನ ಹಿಡಿದ್ರಲ್ಲ, ಅದೇ ನನಗೆ ಬೇಜಾರು. ನೋಡು, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಅವ್ರ ದುರಹಂಕಾರಕ್ಕೆ ಒಂದು ಕಡಿವಾಣನ ಹಾಕ್ಲೇಬೇಕು. ಸಿಸ್ಟರ್, ಮೈ ವೈಫ್ ಲಕ್ಷ್ಮಿ. ನಮಸ್ಕಾರ. ನಿಮ್ ಕೈಲಿ ಚಿಕ್ಕ ನಾಯಕನಲ್ಲಿ ಚಿಪ್ ಕೊಟ್ಟು ಕೇಕ್ ಮಾಡಿದ್ದು ಇವರೇನಾ? ವೆರಿ ಸ್ಯಾಡ್ ಅಂಕಲ್. ನಿಮ್ಗೆ ಆತರ ಮಾಡಿದವ್ರನ್ನ ನೀವ್ ಯಾಕೆ ಮನೆಗೆ ಸೇರಿಸಿದ್ರಾ? ನೀವು ಡಾಂಕಿ ತರ ಕಿಕ್ ಮಾಡಿ. ಬೇಬಿ, ಡೋಂಟ್ ಬಿ ಎಕ್ಸೈಟ್. ಹಳೆದಿನೆಲ್ಲ ಮರ್ತು ಬಿಡಿ. ಶಿ ಇಸ್ ಮೈ ಸ್ವೀಟ್ ಡಾಟರ್ ಸೌಮ್ಯ. ಹಾಯ್ ಹನಿ. ಸಿಸ್ಟರ್, ನೋ ಲೇಡೀಸ್ ಕಿಸಿಂಗ್. ಆಲ್ ದ ಜನ ಕೇಕಿಂಗ್. This is not America. This is India. Next to Rebel Star Mandia. I'm sorry, brother. It's okay. I'm going now. Hey. ಅಂಕಲ್, ನಿಮ್ ಮಗಳು ಸೂಪರ್. ಆಂಟಿ ತರನೇ ಜೆರಾಕ್ಸು. ಸ್ವಲ್ಪ ಲಂಗಡ ಅಡ್ಜಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು. ನಾಳೆ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ ಬನ್ನಿ. ಬ್ರದರ್, ನೋ. ನಾಳೆ SM ಕೃಷ್ಣ ಅವರು ಅವ್ರ ಮನೆಗೆ ಟಿಫನ್ ಕರೆದಿದ್ದಾರೆ. ಲಂಚ್ ಬಂದ್ಬಿಡಿ. ಅಯ್ಯೋ ಇಲ್ಲ ಬಿಡಿ, ಸಹಕಾರ ಸಚಿವ DK ಶಿವಕುಮಾರ್ ಅವರು ಕೋಡಳ್ಳಿ ಊಟ ಕರೆದಿದ್ದಾರೆ. ಹೋಗಿಲ್ಲ ಅಂದ್ರೆ ಮುನ್ಸ್ಕೊಂಡ್ಬಿಡ್ತಾರೆ. ರಾತ್ರಿಗೆ ಡಿನ್ನರ್ಗಾದ್ರೂ ಬರ್ಬೋದಲ್ಲ? ರಾತ್ರಿನಾ? ಹೇಗ್ ಬರಕ್ಕಾಗುತ್ತೆ? ನಾವು ಬೇಬಿ ಹಾಕ್ಬಿಟ್ಟಿರ್ತೀವಿ. ಬೇಬಿ ಅಂದ್ರೆ ಸೈಡ್ ಪ್ಲೀಸ್. ಬೇಬಿ ಅಂದ್ರೆ ಬಿಲ್ ಕ್ಲಿಂಟನ್ ಮಗಳು ಬೇಬಿ ಕ್ಲಿಂಟನ್. ಇವಳನ್ನ ಊಟ ಕರೆದಿದ್ದಾಳೆ. ಇವಳು ಏನಾರು ಹೋಗ್ಲಿಲ್ಲ ಅಂದ್ರೆ ಟೂ ಬಿಟ್ಬಿಡ್ತಾಳೆ. ನಾಡಿದ್ದಾದ್ರೂ ಬರ್ಬೋದಲ್ಲ? ಓಕೆ, ಥ್ಯಾಂಕ್ ಯು. ನೀವು ಬಂದ್ ಕೆಲಸ ಆಯ್ತಲ್ಲ, ಇನ್ನು ಹೊರಡ್ಬೋದು. ಬರ್ತೀನಿ. ಹಲೋ ಮಿಸ್ಟರ್ ಕುಬೇರಪ್ಪ, ನೀನ್ ರೇಪ್ ಮಾಡಿದ್ ನಿಜ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನ್ನ ಮುಖ ನೋಡಿದ್ರೆ ನಾನು ರೇಪ್ ಮಾಡೋಂತರ ಕಾಣಿಸ್ತೀನಿ. ಡಾಕ್ಟರ್ ರಿಪೋರ್ಟ್ ನ ಸುಳ್ಳು ಅಂತ ಹೇಳ್ತಿದ್ಯಾ? ದೇವರಣೆಗೂ ನಾನು ರೇಪ್ ಮಾಡಿಲ್ಲ ಸರ್. ಇದ್ರೊಳಗೆ ಏನೋ ಮೋಸ ನಡೆದೋಗ್ಬಿಟ್ಟಿದೆ ಸರ್. ಮೋಸ? ಶಿವು ತಂಗಿ ಕಾವೇರಿ ಲಾಡ್ದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂತ ಸುಳ್ಳು ಕೇಸ್ನ ಸೃಷ್ಟಿ ಮಾಡಿ ಪೊಲೀಸ್ ಸ್ಟೇಷನ್ ಕಳಿಸಿದ್ಯಲ್ಲ, ಅದು ಮೋಸ ಅಲ್ವಾ? SI ಕೊಲೆ ಕೇಸ್ನ ಶಿವು ತಲೆ ಮೇಲೆ ಹಾಕಿ ಅವನಿಗೆ ಗಲ್ ಶಿಕ್ಷೆ ಆಗೋ ಹಾಗೆ ಮಾಡಿದ್ಯಲ್ಲ, ಅದು ಮೋಸ ಅಲ್ವಾ? ನೀನು ಮಾಡಿದ ಮೋಸಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ರೇಪ್ ಕೇಸ್ಗೆ ಶಿಕ್ಷೆ ಏನ್ ಗೊತ್ತಾ? 14 ವರ್ಷ ಸಜಾ. 14 ವರ್ಷನಾ? ಅಯ್ಯೋ, ಇರೋ ಆಯುಸೆಲ್ಲ ಇದ್ರಲ್ಲೇ ಕಳೆದೋಗ್ಬಿಡುತ್ತಲ್ಲಪ್ಪ. ಅಷ್ಟೇ ಅಲ್ಲ, ಬಳ್ಳಾರಿ ಜೈಲಲ್ಲಿ ಕಲ್ಲು ಹೊಡಿಬೇಕು, ರಾಗಿ ಬೀಸ್ಬೇಕು, ಕಕ್ಕಸ್ಸು ಚರಂಡಿ ತೊಳಿಬೇಕು. ಬೇಡ ಸರ್, ನನ್ನ ಹತ್ರ ಇರೋ ಹಣ ಆಸ್ತಿನೆಲ್ಲ ಕೊಟ್ಬಿಡ್ತೀನಿ. ನಾನು ಈ ಕೇಸ್ನಿಂದ ಹೇಗಾದ್ರೂ ಮಾಡಿ ಬಚಾವ್ ಮಾಡ್ಬಿಡಿ ಸರ್, ಪ್ಲೀಸ್ ಸರ್. ನೀನು ಆಸ್ತಿ ಹಣ ಅಂತ ಖರ್ಚು ಮಾಡ್ಬೇಕಾದಿಲ್ಲ. ನೀನು ಕೋರ್ಟಿಗೆ ಬಂದು ಶಿವು ಇನ್ಸ್ಪೆಕ್ಟರ್ನ ಕೊಲೆ ಮಾಡಿಲ್ಲ ಅಂತ ನಿಜ ಹೇಳ್ಬಿಟ್ರೆ ನಾನ್ ನಿನ್ ಬಚಾವ್ ಮಾಡ್ಬಿಡ್ತೀನಿ. ಹಾಗೆ ಮಾಡಿ ಸರ್. ಮರ್ಡರ್ ಮಾಡಿದವ್ರು ಯಾರು ಅಂತ ನಾನು ನಿಜ ಹೇಳ್ಬಿಡ್ತೀನಿ ಸರ್. ನನ್ ಬಚಾವ್ ಮಾಡಿ ಸರ್. ಅಲ್ರಿ ಲಕ್ಷ್ಮಿ ಅವರೇ, ನಮ್ಮ ಕೈಲಿ ಮಾಡಬಾರ್ದ ಕೆಲಸ ಎಲ್ಲ ಮಾಡಿಸಿ ನೀವೆಲ್ಲರೂ ಒಂದಾಗ್ಬಿಟ್ಟು ಮಕ್ಕಳು ಮರಿ ಜೊತೆ ಹಾಯಾಗಿರ್ಬೇಕು ಅನ್ಕೊಂಡಿದಿರಲ್ವಾ? ಮುಂದಕ್ಕೆ ನಮ್ ಪೊಸಿಷನ್ ನೋಡಿ, ನನಗೆ ನನ್ನ ಮಕ್ಕಳ ಭವಿಷ್ಯ ಮುಖ್ಯ. ನೀವು ಮಾಡಿರೋ ಕೆಲಸನ, ನಡೆದಿರೋ ಸತ್ಯನ ನೀವಿಬ್ರು ಬಂದು ಕೋರ್ಟಲ್ಲಿ ಒಪ್ಕೊಳ್ಳಿ. ಆಗ್ಲೇ ನನ್ನ ಚಿಕ್ಕ ಮಗಳು ಮದುವೆ ಆಗೋದು. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ನಾನು. ಓಹೋ, ನಿನ್ ಮಗಳ ಸುಖಕ್ಕೋಸ್ಕರ ನಾವು ಜೈಲ್ಗೆ ಹೋಗ್ಬೇಕಾ? ನೀನು ನಿನ್ ಮಕ್ಕಳು ಚೆನ್ನಾಗಿರೋದಕ್ಕೆ ನಾವು ತ್ಯಾಗ ಮಾಡ್ಬೇಕಾ? ನಿನ್ ಮಗಳು ಮದುವೆ ಮಾಡ್ಕೊಳ್ಳೋ ಗಂಡು ಫಾರಿನ್ ಗಂಡು ಅನ್ಕೊಂಡ್ಯಾ? ಅಲ್ಲ, ಹಳ್ಳಿಯಿಂದ ಬಂದಿರೋ ಕುಗ್ಗು.
ಇದಕ್ಕೆಲ್ಲ ಕುಮ್ಮಕ್ಕೆ ಯಾರ್ದು ಗೊತ್ತಾ? ನಿನ್ ಗಂಡಂದು. ಸುಳ್ಳ? ಈಗ ನೋಡು ದೊಂಬರಾಟ. ನಿಮ್ಮ ಅಣ್ಣನ ಏನಯ್ಯ, ಅಮೆರಿಕದ ಹೀರೋ ಒಳ್ಳೆ ಡಾಬರ್ ನಾಯಿ ತರ ಅಟ್ಯಾಕ್ ಮಾಡಿದ್ಯಲ್ಲ, ಯಾಕೆ? ಇವಳೇನ್ ನಿನ್ ತಂಗಿನ? ಕಷ್ಟದಲ್ಲಿರೋ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡೋದಕ್ಕೆ ಅಣ್ಣನೇ ಆಗ್ಬೇಕಾಗಿಲ್ಲ, ಯಾರು ಬೇಕಾದ್ರೂ ಸಹಾಯ ಮಾಡಬೇಕು. ಅಂದ್ರೆ ಇವಳು ನಿನ್ ತಂಗಿ ಅಲ್ಲ ಅಂತ ಕನ್ಫರ್ಮ್ ಆಯ್ತು. ಇವಳು ಯಾರು ಅಂತ ನಾನು ಹೇಳ್ತೀನಿ. ನಾನು ಇವಳನ್ನ ಇಟ್ಕೊಂಡಿದ್ದೀನಿ. ಇವಳು ಬಸರಾಗಿರೋದೇ ನನಗೆ. ಇವಳು ನನ್ ಸ್ವತ್ತು. ಏಯ್ ನನ್ ಮಕ್ಕಳ್ರ, ಏನೋ ಮಾಡೋದು ಇವಳನ್ನ? ಇವಾಗೇನಂತೀಯ? ಬಾರೋ 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 ಅಲ್ಲುಚಿಲ್ಲ. ಲಂಗೋಟೆಲ್ಲ ಸಾಗೋಯ್ತು. ಬೀಸು ಬೀಸು, ಒಳ್ಳೆ ನಾಟಿ ಏಟು. ಇವನ್ ಬೇರೆ ಅರ್ಕೋಬೇಡ, ತಗ. ಮೆತ್ತಿಗೆ ಮುಚ್ಚಪ್ಪ, ಬಾಡಿಗೆ ತಂದಿದ್ದು ಹೆಂಗಸ್ರು ಹೆಂಗ ಹಾಕೊಂತಾನ. ಏನಾಯ್ತು? ಫಿಗರ್ ಅನ್ಕೊಂಬಿಟ್ಟ. ಬಿಟ್ಟಿ ಸಿಕ್ಕಿದ್ರೆ ನನಗೂ ಇರ್ಲಿ, ನನ್ನ ಮಕ್ಳ ಕಚ್ಚಡ ನೋಡಿ.
ನಿನ್ನ ದುಡ್ಡಿನ ದುರಾಸೆಯಲ್ಲಿ ಇಷ್ಟೆಲ್ಲ ಆಗಿದ್ದು. ಛೇ, ನಿನ್ನ ಮುಖ ನೋಡೋಕೆ ಅಸಹ್ಯ ಆಗುತ್ತೆ. ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಟ್ನಲ್ಲೋ, ಕ್ಷಮಿಸ್ಬಿಡು. ಕ್ಷಮಿಸ್ಬೇಕಾದವರು ಅವರು, ನಾನಲ್ಲ. ಏನಪ್ಪಾ ಕ್ಷಮಿಸ್ಬಿಡಯ್ಯ. ಈಗ್ಲಾದ್ರೂ ಬುದ್ಧಿ ಬಂತ? ಬುದ್ಧಿ ಕಲ್ಸಿದ್ದು ಇವ್ರಿಗೆ ಮಾತ್ರ ಅಲ್ಲಪ್ಪ, ಅಹಂಕಾರದಿಂದ ಮೆರಿತಾ ಇದ್ದ ನನ್ನ ಹೆಂಡತಿ ಮಕ್ಕಳಿಗೆ ಬುದ್ಧಿ ಕಲ್ಸಿದ್ದು ನೀನೆ. ಕುಲಿಗೆಟ್ ಸಂಸಾರನ ಒಂದು ಮಾಡಿದ ಕಿಲಾಡಿನೂ ನೀನೆ. ಡೆಲಿವರಿ ಆಗೋಯ್ತಾ? ನಮಸ್ಕಾರ. ಬರ್ತೀರಾ?